ವೈರಲ್ ಆಗಿರುವ ಅದೊಂದು ವಿಡಿಯೋದಿಂದ 9 ವರ್ಷಗಳ ಹಿಂದೆ ನಡೆದಿದ್ದಂತಹ ಕೊಲೆಯ ರಹಸ್ಯ ಇದೀಗ ಬಯಲಾಗಿದೆ. ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಪತಿಯನ್ನ ಪತ್ನಿ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ಲು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಫರಹತಾಬಾದ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದ್ದು 5ರನ್ನ ಬಂಧಿಸಲಾಗಿದೆ. ಬೀರಪ್ಪ ಪೂಜಾರಿ ಕೊಲೆಯಾದ ವ್ಯಕ್ತಿ 2016ರ ಏಪ್ರಿಲ್ನಲ್ಲಿ ಮನೆ ಹಿಂದೆಯೇ ಶವವಾಗಿ ಬಿದ್ದಿದ್ದ. ಕುಡಿತದ ಚಟದಿಂದಲೇ ಪತಿ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಪತ್ನಿ ಕಣ್ಣೀರು ಹಾಕಿದ್ಲು, ಒಂದಷ್ಟು ಡ್ರಾಮಾ ಕೂಡ ಮಾಡಿದ್ಲು. ಇನ್ನು ಸಂಬಂಧಿಕರು ಕೂಡ ಇದನ್ನ ನಂಬಿ ಬೀರಪ್ಪನ ಅಂತ್ಯಕ್ರಿಯೆ ಮಾಡಿ ಮುಗಿಸ್ಬಿಟ್ಟಿದ್ರು. ಆದ್ರೆ ಇದೀಗ ಒಂದು ವಿಡಿಯೋದಿಂದ ಬೀರಪ್ಪನದು ಸಹಜ ಸಾವಲ್ಲ ಹೊರತಾಗಿ ಕೊಲೆ ಅನ್ನೋದು ಗೊತ್ತಾಗ್ತಾ ಇದೆ. ಬೀರಪ್ಪನ ಕೊಲೆಗೆ ಗೆಳೆಯನ ಜೊತೆ ಸೇರಿ ಪತ್ನಿ ಶಾಂತಾಬಾಯಿ ಮಸಲತ್ತು ಮಾಡಿದ್ಲು. ಈ ಮಹೇಶನ ಕೈಯಿಂದ ಕೊಲೆ ಮಾಡಿಸಿದ್ದಾಳಂತೆ. ಆದ್ರೆ ಡೀಲ್ ಮುಗಿಸಿ 9 ವರ್ಷ ಆದ್ರೂ ಕೂಡ ನನಗೆ ಹಣ ಕೊಟ್ಟಿಲ್ಲ ಅಂತ ಹೇಳಿ ಮಹೇಶ್ ಶಾಂತಾಬಾಯಿ ಜೊತೆ ಜಗಳ ಆಡಿದ್ದಾನೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಬೀರಪ್ಪನ ಸಹೋದರ ಪೊಲೀಸರಿಗೆ ದೂರು ಕೂಡ ಕೊಟ್ಟಿದ್ದಾನೆ. ಇದೀಗ ಆರೋಪಿಗಳು ಲಾಕ್ ಆಗಿದ್ದಾರೆ.